ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಜನ ಕಾಂಚಾಣ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣ ಹಂಚ್ತಾ ಇದ್ದವನನ್ನ ಹಿಡಿದುಕೊಟ್ಟ ಬಿಜೆಪಿ ಕಾರ್ಯಕರ್ತನಿಗೆ ಪೊಲೀಸರಿಂದ ಹಲ್ಲೆಯಾಗಿದೆ. ಬಿಜೆಪಿ ಕಾರ್ಯಕರ್ತ ಚಂದ್ರು ಮೇಲೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು. ಗುಂಡ್ಲುಪೇಟೆ ಪಟ್ಟಣ ಠಾಣೆ ಪೇದೆಗಳ ವಿರುದ್ಧ ಹಲ್ಲೆ ಮಾಡಿದಂತಹ ಆರೋಪ ಬಂದಿದೆ. 4.5 ಲಕ್ಷವನ್ನ ಹಿಡಿದುಕೊಟ್ಟರೆ ಕೇವಲ 12,500 ರೂಪಾಯಿ ಅಂತ ಪೊಲೀಸರು ಬರ್ಕೊಂಡ್ರು. ಇದನ್ನ ಪ್ರಶ್ನೆ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಬಿಜೆಪಿ ಕಾರ್ಯಕರ್ತ ಚಂದ್ರು ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕಸಿದು ವಿಡಿಯೋ ಡಿಲೀಟ್ ಮಾಡಿ ಪೊಲೀಸ್ ಪೇದೆ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ. ಪೊಲೀಸ್ ಠಾಣೆ ಮುಂದೆ ಈಗ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಹಣ ಹಂಚುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ಹಿಡಿದುಕೊಟ್ಟಿದ್ದೇ ತಪ್ಪಾ ಅಂತ ಈಗ ಕೇಳ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರು ಗ್ರಾಮದಲ್ಲಿ ಹಣವನ್ನು ಹಂಚ್ತಾ ಇದ್ರು ಈ ಕೈ ಪಡೆಯವರು. ಅವರನ್ನ ಈಗ ಹಿಡಿಯಲಾಗಿದೆ. 4.5 ಲಕ್ಷ ಹಣದೊಂದಿಗೆ ಕೈ ಕಾರ್ಯಕರ್ತರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಮ್ಮ ಕಾರ್ಯಕರ್ತರು ಸೂಕ್ತ ಮಾಹಿತಿ ಮೇರೆಗೆ ಏನು ಕೆಲಸೂರು ಗ್ರಾಮದಲ್ಲಿ ಹಣವನ್ನು ವಶಪಡಿಸಿಕೊಂಡು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಕೂಡ ಪೊಲೀಸರು ಕೂಡ ಅಲ್ಲಿ ಬಂದು ಹಣವನ್ನು ಜಪ್ತಿ ಮಾಡಿ ಇಲ್ಲಿಗೆ ತಂದಿದ್ದಾರೆ. 4 ಲಕ್ಷ ಚಿಲ್ಲರೆ. ಬಳ್ಳಾರಿ ಮೂಲದ ವ್ಯಕ್ತಿ, ಕಾಂಗ್ರೆಸ್ನವರು. ಆಗ ನಾವು ಏನ್ ನಡೀತದೆ ಅಂತ ಕೇಳಕ್ ಬಂದಾಗ ನನ್ನ ಹತ್ರ ಮೊಬೈಲ್ ಅನ್ನ ಕಸ್ಕೊಂಡು ಏಕಾಏಕಿ ನನ್ನ ಮೇಲೆ ಹಲ್ಲೆಗೆ ಮುಂದಾಗಿರ್ತಾರೆ. ನಾನು ಯಾಕೆ ಹಲ್ಲೆಗೆ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ರೆ ಅಂತ ಪ್ರತಿರೋಧ ತೋರಕ್ಕೆ ಹೋಗಿದಾಗ ಅವರು ನನ್ನ ಮೇಲೆ ಏಕಾಏಕಿ ಮಲ್ಲು ಅನ್ನ ಪೀಸಿ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತೇನೆ ನೀನು ಅಂತೇಳಿ ಇಲ್ಲಿಗೆ ಹೊಡೆದಿದ್ದಾರೆ. ವೆಂಕಟೇಶ್ ಅನ್ನೋ ಪಿದಿ ನನ್ನ ಕೈಗಳನ್ನು ಇಟ್ಕೊಂಡು ಎಳೆದಾಡಿ ಈ ಗುಂಡಿಗಳನ್ನ